ಗುರುಜಿ ಕಾಲರ್ ಇದ್ದಾರೆ ಒಬ್ರು, ಖಂಡಿತ ಮಾತಾಡೋಣ. ಖಂಡಿತಮ್ಮ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸೌಂಡ್ ನಮ್ಮ ಮೊಮ್ಮಗ ಒಬ್ಬ ಜೀವನ್ ರಾಮ್ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಜೀವನ್ ರಾಮ್ ಅಂತ ನಮ್ಮ ಮೊಮ್ಮಗ. ಓಕೆ, ಅವ್ರ ಬಗ್ಗೆ ಕೇಳೋದಿದ್ಯಾ? ಕೇಳ್ಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ಬೇಕಾ? ಹೇಳಿ. 5/3/2016 ಮೇಡಮ್. ಬೆಳಗಿನ ಜಾವ ಒಂದ್ ನಿಮಿಷ. 5/3/2016. ಓಕೆ, ಟೈಮು 16. 7:15 ಮೇಡಮ್. ಬೆಳಗ್ಗೆನಾ? ಬೆಳಗ್ಗೆ 7:15. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಾ? ಮೊಮ್ಮಗ ಓದೋದಿಲ್ಲ, ಸ್ವಲ್ಪ ಚೆಂಡಿ, ಹೇಳಿದ ಮಾತು ಕೇಳಲ್ಲ. ಅವ್ರದ್ದು ಉತ್ತರಾಷಾಢ ನಕ್ಷತ್ರನಾ? ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಗುರುಜಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅಲ್ವಾ? ಮೂರನೇ ಪಾದ. ಮೂರನೇ ಪಾದ. ಇವ್ರಿಗೆ ಏನ್ ಕೇಳ್ತಾ ಇರೋದಮ್ಮ ಪ್ರಶ್ನೆ ನೀವು? ಏನ್ ಹೇಳಿದ ಮಾತ್ ಕೇಳಲ್ಲ, ಓದೋದೇ ಇಲ್ಲ. ಸ್ಕೂಲ್ಗೆ ಹೋಗಿ ಮನೆಗ್ ಬಂದ್ರೆ ಬುಕ್ಕೆ ಮುಟ್ಟಲ್ಲ. ಟ್ಯೂಷನ್ಗೆ ಹೋಗೋದಿಲ್ಲ, ಹೋಗು ಅಂದ್ರೆ ಎದುರು ಜವಾಬು ಗುರುಜಿ. ಅಮ್ಮ, 5 ಮಾರ್ಚ್ 2016 ಅಲ್ವಾ ಇವ್ರದ್ದು ಡೇಟ್ ಆಫ್ ಬರ್ತು? ಹೌದು ಹೌದು. 7:16 ಬೆಳಿಗ್ಗೆ ಅಲ್ವಮ್ಮ? ಬೆಳಗ್ಗೆ. ನೋಡಿ ತಾಯಿ, ಇವ್ರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದೇನೋ ಸಮಸ್ಯೆ ಇದೆ ಹುಡುಗನಿಗೆ? ಬರೀ ಚಪಾತಿ ಹುಡುಗ ತಿನ್ನೋದು ಗುರುಜಿ. ಅನ್ನ ತಿನ್ನಲ್ವಾ? ತಿನ್ನೋದಿಲ್ಲ. ಇಲ್ಲ ಗುರುಜಿ, ಅನ್ನನೇ ತಿನ್ನಲ್ಲ. ಆ ತರ ಪ್ರಾಬ್ಲಮ್. ದೋಸೆ ಇಡ್ಲಿ ಅಷ್ಟೇ. ಇವ್ರಿಗೆ ಆಪರೇಷನ್ ಆಗಿದೆ ಯಾವ್ದಾದ್ರು? ಇಲ್ಲ ಗುರುಜಿ, ಇನ್ನು 10 ವರ್ಷ ಈ ಹುಡುಗ. ಯಾಕೆಂದ್ರೆ ಆಪರೇಷನ್ ಆಗ್ತಕ್ಕಂಥದ್ದು ಇರುತ್ತೆ. ಯಾಕಂದ್ರೆ ಗರ್ಭಪೀಡ್ ಅಂತ ಇವ್ರ ಷಷ್ಠ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು. ಇವ್ರ ಜಾತಕದಲ್ಲಿ ಏನಾಗಿದೆ ಅಂದ್ರೆ ಇವರ ತಂದೆ ಎಲ್ಲಿದ್ದಾರಮ್ಮ? ಇಲ್ಲ ಗುರುಜಿ, ಎಕ್ಸ್ಪೆಂಡ್ ಆಗ್ಬಿಟ್ಟಿದ್ದಾರೆ. ತಂದೆ ಇಲ್ಲ ಅಲ್ವಾ? ತಂದೆ ಇಲ್ಲ ಅಲ್ವಾ? ಅವ್ರ ತಂದೆ ಇದ್ದಾರಾ? ತಾಯಿಯವ್ರ ತಂದೆ ಇದ್ದಾರೆ. ಅಲ್ಲಲ್ಲಮ್ಮ, ಈ ಹುಡುಗನ ತಂದೆ ತಾತ ಇದ್ದಾರಾ? ಅವರು ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ. ಅವ್ರು ಹಾರ್ಟ್ ಅಟ್ಯಾಕ್ ಎಲ್ಲ ಹೋಗಿದ್ದವ್ರು? ಹೌದು. ಹಾರ್ಟ್ ಅಟ್ಯಾಕ್ ತಾನೇ ಹೋಗಿದ್ದವ್ರು? ಹೌದು ಅಂತಾರೆ, ನಮಗ್ ಗೊತ್ತಿಲ್ಲ. ಹೌದು ಅಂತ ಹೇಳಿದ್ರು. ಇಲ್ಲ ತಾಯಿ, ಅವರು ಹಾರ್ಟ್ ಅಟ್ಯಾಕ್ ಎಲ್ಲ ಹೋಗಿರೋದು. ನೋಡಿಮ್ಮ, ಇವ್ರ ಜಾತಕದಲ್ಲಿ ಏನಾಗಿದೆ ಅಂದ್ರೆ, ಇಲ್ಲ ಗುರುಜಿ. ಹೌದಮ್ಮ, ಹೌದು ಯಾರು ಇಲ್ಲ. ಹೌದು ತಾಯಿ, ಇದ್ರಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಕೇಳಿಸ್ಕೊಳ್ಳಿ. ನೋಡಿ, ಲಗ್ನದಿಂದ ಯಾರಿಗೆ 12ನೇ ಮನೆಯಲ್ಲಿ ಸೂರ್ಯ ಇರ್ತಾನೆ, ಜೊತೆಗೆ ಷಷ್ಠ ಸ್ಥಾನದಲ್ಲಿ ರಾಹು ಇದ್ರೆ ಮಾತಾಮಹ ಪೀಡಿತಾನ. ನೋಡಿ, ನಿಮ್ಮ ವಂಶದಲ್ಲಿ ಅಕಾಲಿಕ ಮೃತ್ಯು, ತಾತ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗಿರ್ತಕ್ಕಂಥದ್ದು, ತಂದೆಯು ಕೂಡ ಅಕಾಲ ಮೃತ್ಯುಯಲ್ಲೇ ಹೋಗಿರ್ತಕ್ಕಂಥ. ಅವ್ರ ತಂದೆ ಹೇಗೆ ಹೋದ್ರಮ್ಮ? ಆಕ್ಸಿಡೆಂಟ್ ಆಗಿ ಗುರುಜಿ. ಅದನ್ನೇ ಅಕಾಲಿಕ ಮೃತ್ಯು ಅಂತಾರಮ್ಮ. ಅಕಾಲ ಮೃತ್ಯು ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂತಕ್ಕಂಥದ್ದು. ಇಲ್ಲಿ ಪರಿಪೂರ್ಣವಾಗಿ ಕಾಣಿಸ್ತಾ ಇರೋದು ಈ ಜಾತಕದಲ್ಲಿ ಏನಂತಂದ್ರೆ, ನೋಡಿ, ರಾಹು ಕೇತುಗಳು ಸೂರ್ಯರ ದೃಷ್ಟಿ ಬಂದಾಗ ಪಿತೃಶಾಪ ಅಂತ ಹೇಳ್ತಾರೆ. ಈ ಪಿತೃಶಾಪ ಇದ್ರೆ ಏನಾಗುತ್ತೆ ಅಂದ್ರೆ, ಮಕ್ಕಳ ವಿದ್ಯಾಭ್ಯಾಸ ಅರ್ಧಂಬರ್ಧ ಆಗೋಗುತ್ತೆ. ಜೊತೆಗೆ ದಯವಿಟ್ಟು ನೀವು ನೋಡಿ, ಕಾವೇರಿ ನದಿ ಕ್ಷೇತ್ರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ತ್ರಿಪಿಂಡಿ ಶ್ರಾದ್ದ ಅಂತ ಮಾಡ್ತಾರಮ್ಮ. ಕಾರಣ ಯಾಕಂದ್ರೆ ಇಲ್ಲಿ ನಿಮ್ಮ ಪಿತೃಗಳು ದೋಷ ಕಾಣಿಸ್ತಾ ಇದೆ. ಈ ಪಿತೃದೋಷ ಇದ್ರೆ ಹೇಳಿದ ಮಕ್ಕಳು ಮಾತು ಕೇಳಲ್ಲ. ತ್ರಿಪಿಂಡಿ ಶ್ರಾದ್ದವನ್ನು ಮಾಡ್ಕೊಂಬನ್ನಿ. ಒಂದು ಬಾರಿ ನಮ್ಮ ಕಚೇರಿಗೆ ಏನಿದೆ ಆಫೀಸಿಗೆ ಭೇಟಿ ಕೊಡಿ. ಅದನ್ನು ಪರಿಪೂರ್ಣ, ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಪೂರ್ತಿ ನಾನು ತಿಳಿಸ್ಲಿಕ್ಕಾಗಲ್ಲ. ನೀವು ನಂಬರ್ ಬರ್ತಾ ಇದೆ, ನೀವು ಖಂಡಿತ ಅದಕ್ಕೆ ಭೇಟಿ ಕೊಡಿ. ನಿಮಗೆ ಪರಿಪೂರ್ಣವಾಗಿ ದಾರಿಯನ್ನು ಹೇಳ್ತೀನಿ. ಈ ತ್ರಿಪಿಂಡಿ ಶ್ರಾದ್ದವನ್ನು ಮಾಡಿಸಿ, ಒಳ್ಳೇದಾಗಲಿ, ಶುಭವಾಗಲಿ ತಾಯಿ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಸ್ಕ್ರೀನ್ ಕೆಳಗೆ ಕಾಣ್ತಾ ಇದೆ ನಂಬರ್, ನಿಮಗೆ ನೇರ ಭೇಟಿ ಮಾಡ್ಬೋದು. ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಡೀಟೇಲ್ ಆಗಿ ನಿಮಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳಿಸ್ತಾ ಇದೆಯಾ? ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀವಿ. ಓಕೆ, ಟಿವಿ ನೋಡಿ ಮಾತಾಡ್ಬೇಡಿ. ಯಾರ ಬಗ್ಗೆ ಕೇಳ್ಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 21/8/2001. 21/8/2008. ಹುಟ್ಟಿದ ಸಮಯ 2001. ಓಕೆ, ಸಾರಿ, 2001. ಓಕೆ, ಹುಟ್ಟಿದ ಸಮಯ ಬೆಳಿಗ್ಗೆ 11:57 ಮಂಗಳವಾರ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. 11/7 ಬೆಳಗ್ಗೆ. ಓಕೆ ಮೇಡಮ್, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ, ಹೇಳಿಮ್ಮ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. ನಮಸ್ಕಾರವ್ವ. 21 ಆಗಸ್ಟ್ 2001 ಬೆಳಿಗ್ಗೆ 11:57 ಅಲ್ವಾ? ಮಂಗಳವಾರ ಹುಟ್ಟ್ಯಾರ. ಮಂಗಳವಾರ ಹುಟ್ಟಿದೆ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ ಬಗ್ಗೆ ಕೇಳಬೇಕಿತ್ತಾ? ಅಮ್ಮ, ಇವ್ರದ್ದು ಬರ್ತಕ್ಕಂಥದ್ದು ನೋಡಿ, ಉತ್ತರ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ, ಮಗುದು
ಒಂದು ಬಂದು ದ್ವಿತೀಯದಲ್ಲಿ ಕುಜ, ಸಪ್ತಮಾಧಿಪತಿ ಕುಜನು ದ್ವಿತೀಯದಲ್ಲಿ ಇದ್ದಾನಮ್ಮ. ನೀವು ನಿಮ್ಮ ಮನೆಯ ಅಕ್ಕಪಕ್ಕ ಎಲ್ಲಾದ್ರೂ ಹುತ್ತ ಇತ್ತ ತಾಯಿ? ಹುತ್ತವಾಗ್ಲಿ ದೈವ ವೃಕ್ಷವಾಗ್ಲಿ ಇದೆಯಾ? ಇಲ್ಲಿ ಮನಿ ಕಟ್ಟಿದೀವ ಗುರುಜಿ, ಆದ್ರೆ ನಮ್ಗೆ ಗುರ್ತ ಇಲ್ಲ ಇಲ್ಲಿ ಹುತ್ತ ಇದ್ದಿದ್ದು. ಅಲ್ಲಿ ನಾಗರಕಲ್ಲೋ ಏನಾದ್ರೂ ಇದೆಯಾ ತಾಯಿ ಮನೆ ಹತ್ರ? ಇನ್ನು ಏನ್ ಇಲ್ಲಿ ಇಲ್ಲ ಗುರುಜಿ, ಮೊದಲೇ ಆಮೇಲೆ ಗುರುಜಿ. ಹೌದಮ್ಮ, ಮೊದಲು ಇತ್ತು ಮನೆ ಕಟ್ಟಿ ಜಾಗದಲ್ಲಿ. ಅಲ್ಲಿ ಇಲ್ಲಿ ಸಾನ್ನಿಧ್ಯ ಕಾಣಿಸ್ತಾ ಇರೋದು, ಯಕ್ಷಿ ಉತ್ತರ ಕೊಡ್ತಾ ಇರೋದು ಏನಂತಂದ್ರೆ ನಿಮ್ಮ ಕುಟುಂಬದಿಂದ ಸರ್ಪಕ್ಕೆ ಆಗಿರ್ತಕ್ಕಂಥ ದ್ರೋಹ ಅಮ್ಮ. ಅಂದ್ರೆ ಈಗ ನಮ್ಗೇನಾಗುತ್ತೆ, ಒಂದು ತಲೆ ಜ್ಞಾಪಕ ಇರುತ್ತೆ, 2 ತಲೆಮಾರು, 3ನೇ ತಲೆಮಾರು ಜ್ಞಾಪಕ ಇರಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಕೆಲವು ಸಮಸ್ಯೆಗಳು ಈ ತರ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ಜೀನ್ಸ್ ಅಲ್ಲಿ ಬಂದ್ಬಿಡುತ್ತೆ, ಅಂದ್ರೆ ವಂಶಾವಳಿಯಲ್ಲಿ. ಇಲ್ಲಿ ಈ ಮಗುಗೆ ಕೋಪ ಕಡಿಮೆ ಆಗಿದೆಯಾ? ಇನ್ನ ಕಡಿಮೆ ಆಗಿಲ್ಲ ಗುರುಜಿ. ಕೋಪ ಜಾಸ್ತಿ ಈ ಮಗುಗೆ. ನೋಡಿ, ಈ ಮಗುಗೆ ಏನ್ ಮಾಡ್ಬೇಕಂದ್ರೆ ನೀವು ಕುಜದೋಷ ಜಾಸ್ತಿ ಇದೆ ತಾಯಿ. ಯಾಕಂದ್ರೆ ತುಲಾ ಲಗ್ನ, ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿ ಕುಜದೋಷ ಜಾಸ್ತಿ ಇದೆ. ಈ ಮಗು ಖಂಡಿತವಾಗ್ಲೂ ಕೂಡ ಏಕಾಸ್ಥಾನದಲ್ಲಿ ಗುರು ಅನುಗ್ರಹ ಇರೋದ್ರಿಂದ ಈ ವರ್ಷದಲ್ಲಿ ಅಕ್ಟೋಬರ್ ತಿಂಗಳು ಕಳೆದ ನಂತರ ವಿವಾಹ ನಿಶ್ಚಯ ಆಗುತ್ತೆ. ಆದ್ರೆ ನೀವು ಆಶ್ಲೇಷ ಬಲಿಯನ್ನ ಆಚರಣೆ ಮಾಡ್ಬೇಕಮ್ಮ. ಆಶ್ಲೇಷ ಬಲಿಯನ್ನ ಆಚರಣೆ ಮಾಡ್ಕೊಳ್ಳಿ, ನಿಶ್ಚಿತ ಒಳ್ಳೇದಾಗತ್ತೆ. ಈ ಮಗುಗೆ ಅಕ್ಟೋಬರ್ ನಂತರ ವಿವಾಹ ನಿಶ್ಚಯ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.